ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಪತ್ರೆ ಹಿಡ್ಕೊಂಡು ಸೈಕಲ್ ಹತ್ತಿ ಹೊಂಟ ಬಿಟ್ಟರಿ ನೀಲಕಂಠೇಶ್ವರ ದೇವಸ್ಥಾನಕ್ಕೆ. ಎದಕ್ಕಂತಂದ್ರೆ ಇವತ್ತು ಶಿವರಾತ್ರಿ ಐತ್ರಿ. ಹಂಗೆ ಹೇಳ್ದ ಮರ್ತೀನಿ ನೋಡ್ರಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನೋಡ್ರಿ. ಶಿವರಾತ್ರಿಯ ಈ ಪವಿತ್ರ ದಿನವು ಶಿವಭಕ್ತರಿಗೆ ಅತ್ಯಂತ ಪ್ರಿಯಕರವಾದಂತಹ ದಿನವಾಗಿದೆ. ಈ ದಿನವು ಬಹಳ ವಿಶೇಷತೆಯಿಂದ ಕೂಡಿದೆ. ಅದೇನಪ್ಪ ಅಂತಂದ್ರೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಪರಶಿವನು ಹಾಗೂ ಪಾರ್ವತಿ ವಿವಾಹವಾದಂಥ ದಿನ ಎಂದು ನಂಬ್ತಾರೆ. ಇನ್ನು ಕೆಲವರು ಶಿವಲಿಂಗ ಉದ್ಭವವಾದದ್ದು ಈ ಪವಿತ್ರ ದಿನದಂದು ನಂಬ್ತಾರೆ. ಇನ್ನು ಕೆಲವರು ಸಮುದ್ರ ಮಂಥನದ ಟೈಮ್ನಲ್ಲಿ ಹೊರಬಂದಂಥ ಹಲವು ವಿಷಯವನ್ನು ಕುಡಿದ ನೀಲಕಂಠನಾಗಿ ಅವತರಿಸಿದ ದಿನವೆಂದು ಸಹ ನಂಬುತ್ತಾರೆ. ಅದೇನೇ ಆಗಲಿ ರೀ, ನಮ್ಮ ಹಿರಿಯರು ಮಾಡುವಂಥ ಪ್ರತಿಯೊಂದು ಪದ್ಧತಿಗೆ ಒಂದು ಅರ್ಥ ಇರ್ತೈತೆ ನೋಡ್ರಿ. ಈ ಶಿವರಾತ್ರಿ ಒಳಗೆ ಉಪವಾಸ ಮಾಡೋದ್ರಿಂದ ಹಾಗೂ ರಾತ್ರಿ ಜಾಗರಣೆ ಮಾಡೋದ್ರಿಂದ ಒಂದು ವೈಜ್ಞಾನಿಕ ಪ್ರಯೋಜನವೂ ಐತ್ರಿ. ಹೇಗಂತಂದ್ರೆ ಬೇಸಿಗೆ ಕಾಲ ಪ್ರಾರಂಭವಾಗುವುದು ಹಾಗೂ ಚಳಿಗಾಲ ಮುಗಿಯುವುದು ಇದೇ ಸಮಯದಲ್ಲಿ. ಈ ಸಮಯದಲ್ಲಿ ಹೊಟ್ಟೆಯ ಅಜೀರ್ಣ ಸಮಸ್ಯೆಯಿಂದ ಬಳಲಬಹುದು. ಹಾಗೆ ಚಳಿಗಾಲದಲ್ಲಿ ಕದಡಿದ ಮನಗಳು ಶುದ್ಧವಾಗಲು ಒಂದು ದಿನ ಪೂರ್ತಿ ಶಿವನಾಮಸ್ಮರಣೆಯಿಂದ ನಮ್ಮ ತನು ಮನ ಎರಡನ್ನೂ ಶುದ್ಧವಾಗಿರಿಸಿಕೊಂಡು ಬೇಸಿಗೆಗೆ ಹೇಗೆ ತಯಾರಾಗಬೇಕು ಅನ್ನೋದನ್ನು ನಮ್ಮ ಹಿರಿಯರು ತಿಳಿಸ್ಕೊಟ್ಟಾರೆ. ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಜೈ ಹಿಂದ್.